ವಾಗುತ್ತದೆ. ತಾವೆಲ್ಲರೂ ಅನುಭವಿಗಳಾಗಿದ್ದೀರಲ್ಲವೇ? ಅನುಭವವಿದೆಯೇ? ಪಾಲನೆಯ ಅನುಭವವೂ ಇದೆ, ವಿದ್ಯೆ ಮತ್ತು ಶ್ರೀಮತದ ಅನುಭವವೂ ಇದೆ. ಅನುಭವಿ ಮೂರ್ತಿಗಳಾಗಿದ್ದೀರಿ ಅಂದ ಮೇಲೆ ಸದಾ ತಮ್ಮ ಮಸ್ತಕದಲ್ಲಿ ಈ ಭಾಗ್ಯದ ನಕ್ಷತ್ರವು ಹೊಳೆಯುತ್ತಿರುವುದು ಕಂಡುಬರುತ್ತದೆಯೇ? ಸದಾ ಅಥವಾ ಕೆಲವೊಮ್ಮೆ ಹೊಳೆಯುತ್ತಿರುವ ನಕ್ಷತ್ರ ಕೆಲವೊಮ್ಮೆ ಮಸುಕಾಗುತ್ತದೆಯೇ? ಡೀಲಾ ಆಗಬಾರದು. ಒಂದು ವೇಳೆ ಹೊಳೆಯುತ್ತಿರುವ ನಕ್ಷತ್ರವು ಮಸುಕಾಗುತ್ತದೆ ಕಾರಣವೇನು ತಿಳಿದುಕೊಂಡಿದ್ದೀರಾ? ಬಾಪ್ತಾದ ನೋಡಿದ್ದೇವೆ. ಇದಕ್ಕೆ ಕಾರಣವೇನೆಂದರೆ ಸ್ಮೃತಿ ಸ್ವರೂಪರಾಗಿಲ್ಲ. ನಾನಾತ್ಮನಾಗಿದ್ದೇನೆ ಎಂದುಕೊಳ್ಳುತ್ತೀರಿ, ಆದರೆ ಆಲೋಚನಾ ಸ್ವರೂಪರೂ ಕಡಿಮೆ ಆಗುತ್ತೀರಿ. ಎಲ್ಲಿಯವರೆಗೆ ಸದಾ ಸ್ಮೃತಿ ಸ್ವರೂಪರಾಗುವುದಿಲ್ಲವೋ ಅಂದರೆ ಸ್ಮೃತಿಯೇ ಸಾಮರ್ಥ್ಯವನ್ನು ತರಿಸುತ್ತದೆ. ಸ್ಮೃತಿ ಸ್ವರೂಪರೇ ಸಮರ್ಥ ಸ್ವರೂಪರು. ಆದ್ದರಿಂದ ಭಾಗ್ಯದ ನಕ್ಷತ್ರದ ಹೊಳಪು ಕಡಿಮೆಯಾಗುತ್ತದೆ. ಅಂದ ಮೇಲೆ ತಮ್ಮನ್ನು ತಾವು ಕೇಳಿಕೊಳ್ಳಿ, ಹೆಚ್ಚು ಸಮಯ ಯೋಚನಾ ಸ್ವರೂಪರಾಗುತ್ತೀರೋ ಅಥವಾ ಸ್ಮೃತಿ ಸ್ವರೂಪರಾಗುತ್ತೀರೋ? ಆಲೋಚನಾ ಸ್ವರೂಪರಾಗುವುದರಿಂದ ಬಹಳ ಚೆನ್ನಾಗಿ ಯೋಚಿಸುತ್ತೀರಿ. ನಾನು ಇದಾಗಿದ್ದೇನೆ, ನಾನು ಇಂಥವನಾಗಿದ್ದೇನೆ ಎಂದು. ಆದರೆ ಸ್ಮೃತಿ ಇಲ್ಲದಿರುವ ಕಾರಣ ಹೀಗೆ ಆಲೋಚಿಸುತ್ತಾ ವ್ಯರ್ಥ ಸಂಕಲ್ಪ, ಸಾಧಾರಣ ಸಂಕಲ್ಪಗಳೂ ಸಹ ಬೆರಗಿ ವಾಸ್ತವದಲ್ಲಿ ನೋಡಿದಾಗ ತಮ್ಮ ಅನಾದಿ ಸ್ವರೂಪವು ಸ್ಮೃತಿ ಸಮರ್ಥ ಸ್ವರೂಪವಾಗಿದೆ. ಕೇವಲ ಯೋಚಿಸುವವರಲ್ಲ, ಸ್ವರೂಪರಾಗಿದ್ದೀರಿ ಮತ್ತು ಆದಿಯಲ್ಲಿಯೂ ಈ ಸಮಯದ ಸ್ಮೃತಿ ಸ್ವರೂಪದ ಪ್ರಾರಬ್ಧವು ಪ್ರಾಪ್ತಿಯಾಗುತ್ತದೆ ಅಂದಾಗ ಅನಾದಿ ಮತ್ತು ಆದಿ ಸ್ಮೃತಿ ಸ್ವರೂಪವಾಗಿದೆ. ಮತ್ತು ಈ ಸಮಯ ಅಂತಿಮದಲ್ಲಿ ಸಂಗಮದ ಸಮಯದಲ್ಲಿಯೂ ಸ್ಮೃತಿ ಸ್ವರೂಪರಾಗುತ್ತೀರಿ ಅಂದಾಗ ಆದಿ, ಅನಾದಿ ಮತ್ತು ಅಂತ್ಯ ಮೂರು ಕಾಲಗಳಲ್ಲಿ ಸ್ಮೃತಿ ಸ್ವರೂಪರಾಗಿದ್ದೀರಿ, ಯೋಚನಾ ಸ್ವರೂಪರಲ್ಲ. ಆದ್ದರಿಂದ ಬಾಪ್ತಾದ ಮೊದಲೂ ಸಹ ಹೇಳಿದ್ದೆವು, ಸಮಯದಲ್ಲಿ ಅನುಭವಿ ಮೂರ್ತಿಗಳಾಗುವುದು ಶ್ರೇಷ್ಠ ಸ್ಥಿತಿಯಾಗಿದೆ. ನಾನಾತ್ಮನಾಗಿದ್ದೇನೆ, ಪರಮಾತ್ಮ ಪ್ರಾಪ್ತಿಯಾಗಿದೆ ಎಂದು ಆಲೋಚಿಸುತ್ತೀರಿ. ಆದರೆ ತಿಳಿದುಕೊಳ್ಳುವುದು ಮತ್ತು ಅನುಭವ ಮಾಡುವುದರಲ್ಲಿ ಬಹಳ ಅಂತರವಿದೆ. ಅನುಭವಿ ಮೂರ್ತಿಯು ಎಂದೂ ಸಹ ಮಾಯೆಯೊಂದಿಗೆ ಮೋಸ ಹೋಗಲು ಸಾಧ್ಯವಿಲ್ಲ, ದುಃಖದ ಅನುಭೂತಿ ಮಾಡಲು ಸಾಧ್ಯವಿಲ್ಲ. ಈಗ ಮಧ್ಯದಲ್ಲಿ ಯಾವ ಮಾಯೆಯ ಆಟವನ್ನು ನೋಡುತ್ತೀರೋ, ಆಟವನ್ನು ಆಡುತ್ತೀರೋ ಅದಕ್ಕೆ ಅನುಭವಿ ಮೂರ್ತಿಯ ಕೊರತೆ. ಅನುಭವದ ಅಥಾರಿಟಿಯು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ. ಆದ್ದರಿಂದ ಬಾಪ್ತಾದ ನೋಡಿದೆವು. ಕೆಲವು ಮಕ್ಕಳು ಯೋಚಿಸುತ್ತಾರೆ, ಆದರೆ ಸ್ವರೂಪದ ಅನುಭೂತಿಯು ಕಡಿಮೆ ಇದೆ. ಇಂದಿನ ಪ್ರಪಂಚದಲ್ಲಿ ಮೆಜಾರಿಟಿ ಆತ್ಮರು ನೋಡುವ ಮತ್ತು ಕೇಳುವುದರಿಂದ ಸುಸ್ತಾಗಿ ಬಿಟ್ಟಿದ್ದಾರೆ. ಆದರೆ ಅನುಭವದ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತಾರೆ. ಆದ್ದರಿಂದ ಅನುಭವಿಗಳೇ ಅನುಭವ ಮಾಡಿಸಲು ಸಾಧ್ಯ ಮತ್ತು ಅನುಭವಿ ಆತ್ಮನು ಸದಾ ಮುಂದುವರಿಯುತ್ತಾ ಇರುವರು, ಆರುತ್ತಾ ಇರುವರು. ಏಕೆಂದರೆ ಅನುಭವಿ ಆತ್ಮನಲ್ಲಿ ಉಮಂಗ, ಉತ್ಸಾಹವು ಸದಾ ಇಮರ್ಜ್ ರೂಪದಲ್ಲಿರುತ್ತದೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ, ಪ್ರತಿ ಮಾತಿನ ಅನುಭವಿಗಳಾಗಿದ್ದೀರಾ. ಅನುಭವದ ಅಥಾರಿಟಿಯು ತಮ್ಮ ಪ್ರತಿ ಕರ್ಮದಲ್ಲಿ ಕಂಡುಬರುತ್ತದೆಯೇ? ಪ್ರತಿ ಮಾತು, ಪ್ರತಿ ಸಂಕಲ್ಪವೂ ಅನುಭವದ ಅಥಾರಿಟಿಯಿಂದ ಇದೆಯೇ ಅಥವಾ ಕೇವಲ ತಿಳಿದುಕೊಳ್ಳುವ ಆಧಾರದ ಮೇಲಿದೆಯೇ? ಒಂದಾಗಿದೆ ತಿಳಿದುಕೊಳ್ಳುವುದು, ಇನ್ನೊಂದಾಗಿದೆ ಅನುಭವ ಮಾಡುವುದು. ಪ್ರತಿ ಸಬ್ಜೆಕ್ಟ್ನಲ್ಲಿ ಜ್ಞಾನದ ಮಾತುಗಳನ್ನು ವರ್ಣನೆ ಮಾಡುವುದಂತೂ ಹೊರಗಿನ ಭಾಷಣಕಾರರೂ ಸಹ ಬಹಳ ಚೆನ್ನಾಗಿ ಭಾಷಣ ಮಾಡಿಬಿಡುತ್ತಾರೆ. ಆದರೆ ಪ್ರತಿ ಮಾತಿನ ಅನುಭವಿ ಸ್ವರೂಪರಾಗುವವರೇ ಜ್ಞಾನಿ ಆತ್ಮರು. ಯೋಗ ಮಾಡುವವರು, ಯೋಗದಲ್ಲಿ ಕುಳಿತುಕೊಳ್ಳುವವರು ಅನೇಕರಿದ್ದಾರೆ. ಆದರೆ ಯೋಗದ ಅನುಭವ ಅರ್ಥಾತ್ ಶಕ್ತಿ ಸ್ವರೂಪರಾಗಬೇಕಾಗಿದೆ. ಮತ್ತು ಶಕ್ತಿ ರೂಪದ ಗುರುತೇನೆಂದರೆ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಶಕ್ತಿಯನ್ನು ಆಹ್ವಾನ ಮಾಡಿ ನಿರ್ವಿಘ್ನ ಸ್ವರೂಪರಾಗಿ ಬಿಡುವುದು. ಒಂದು ವೇಳೆ ಒಂದು ಶಕ್ತಿಯ ಕೊರತೆ ಇದೆ, ವರ್ಣನೆ ಇದೆ,
ಆದರೆ ಅದರ ಸ್ವರೂಪರಾಗದಿದ್ದರೂ ಸಹ ಸಮಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ಉದಾಹರಣೆಗೆ ಸಹನಾ ಶಕ್ತಿಯು ಬೇಕಾಗಿದೆ ಮತ್ತು ತಾವು ಎದುರಿಸುವ ಶಕ್ತಿಯನ್ನು ಉಪಯೋಗಿಸುತ್ತೀರಿ ಎಂದರೆ ಯೋಗಯುಕ್ತ ಅನುಭವಿ ಸ್ವರೂಪರೆಂದು ಹೇಳಲಾಗುವುದಿಲ್ಲ. 4 ಸಬ್ಜೆಕ್ಟ್ಗಳಲ್ಲಿ ಸ್ಮೃತಿ ಸ್ವರೂಪರು ಹಾಗೂ ಅನುಭವಿ ಸ್ವರೂಪರ ಚಿಹ್ನೆಗಳು ಏನಿರುವುದು? ಸ್ಥಿತಿಯಲ್ಲಿ ನಿಮಿತ್ತ ಭಾವ, ವೃತ್ತಿಯಲ್ಲಿ ಸದಾ ಶುಭ ಭಾವ, ಆತ್ಮಿಕ ಭಾವ, ನಿಸ್ವಾರ್ಥ ಭಾವ, ವಾಯುಮಂಡಲದಲ್ಲಿ ಹಾಗೂ ಸಂಬಂಧ ಸಂಪರ್ಕದಲ್ಲಿ ಸದಾ ನಿರ್ಮಾಣ ಭಾವ, ವಾಣಿಯಲ್ಲಿ ಸದಾ ನಿರ್ಮಲ ವಾಣಿ. ಈ ವಿಶೇಷತೆಗಳು ಅನುಭವಿ ಮೂರ್ತಿ ಆತ್ಮನಲ್ಲಿ ಪ್ರತಿ ಸಮಯ ಸ್ವಾಭಾವಿಕ ಸಂಸ್ಕಾರವಾಗಿರುತ್ತದೆ, ನ್ಯಾಚುರಲ್ ನೇಚರ್ ಆಗಿರುತ್ತದೆ. ಈಗ ಕೆಲವು ಮಕ್ಕಳು ಕೆಲವೊಮ್ಮೆ ಹೇಳುತ್ತಾರೆ, ಈ ರೀತಿ ಮಾಡಬೇಕೆಂದು ನಮಗೇನು ಇಷ್ಟವಿಲ್ಲ, ಆದರೆ ಇದು ನನ್ನ ಹಳೆಯ ಸಂಸ್ಕಾರವಾಗಿದೆ ಎಂದು. ಸ್ವಾಭಾವಿಕ ಸಂಸ್ಕಾರವು ಅದೇ ಕೆಲಸ ಮಾಡುತ್ತದೆ, ಯೋಚಿಸಬೇಕಾಗುವುದಿಲ್ಲ. ಆದರೆ ಆ ಸ್ವಾಭಾವಿಕ ಸಂಸ್ಕಾರವೇ ಕೆಲಸ ಮಾಡತೊಡಗುತ್ತದೆ. ಅಂದಾಗ ತಮ್ಮನ್ನು ಪರಿಶೀಲಿಸಿಕೊಳ್ಳಿ, ನನ್ನ ಸ್ವಾಭಾವಿಕ ಸಂಸ್ಕಾರವು ಯಾವುದಾಗಿದೆ? ಒಂದು ವೇಳೆ ಯಾವುದೇ ಹಳೆಯ ಸಂಸ್ಕಾರವು ಅಂಶ ಮಾತ್ರದಲ್ಲಿದ್ದರೂ ಸಹ ಪ್ರತಿ ಸಮಯ ಅದು ಕಾರ್ಯದಲ್ಲಿ ಬರುತ್ತಾ ಪಕ್ಕಾ ಸಂಸ್ಕಾರವಾಗಿ ಬಿಡುತ್ತದೆ. ಅದನ್ನು ಸಮಾಪ್ತಿ ಮಾಡುವುದಕ್ಕಾಗಿ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವವನ್ನು ಸಮಾಪ್ತಿ ಮಾಡಿಕೊಳ್ಳಲು ಬಯಸುತ್ತೀರಿ, ಆದರೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಕಾರಣವೇನು? ಎಲ್ಲದರಲ್ಲಿ ಜ್ಞಾನಪೂರ್ಣರಂತೂ ಆಗಿಬಿಟ್ಟಿದ್ದೀರಿ, ಆದರೆ ಯಾವುದನ್ನು ಆಗಬಾರದೆಂದು ಬಯಸುತ್ತೀರೋ ಅದು ಆಗಿಬಿಡುತ್ತದೆ. ಅದಕ್ಕೆ ಕಾರಣವೇನು? ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿಯ ಕೊರತೆ ಇದೆ. ಮೆಜಾರಿಟಿ ಮಕ್ಕಳಲ್ಲಿ ಪರಿವರ್ತನಾ ಶಕ್ತಿಯು ಕಂಡುಬರುತ್ತದೆ. ತಿಳಿದುಕೊಳ್ಳುತ್ತಾರೆ, ವರ್ಣನೆಯನ್ನು ಮಾಡುತ್ತಾರೆ. ಒಂದು ವೇಳೆ ಎಲ್ಲರಿಗೆ ಪರಿವರ್ತನಾ ಶಕ್ತಿಯ ವಿಷಯದ ಮೇಲೆ ಬರೆಯಲು ಅಥವಾ ಭಾಷಣ ಮಾಡಲು ಹೇಳಿದರೆ ಎಲ್ಲರೂ ಬಹಳ ಬುದ್ಧಿವಂತರಾಗಿದ್ದಾರೆ, ಬಹಳ ಚೆನ್ನಾಗಿ ಭಾಷಣವನ್ನು ಮಾಡುತ್ತಾರೆ, ಬರೆಯುತ್ತಾರೆ ಮತ್ತು ಅನ್ಯರು ಯಾರಾದರೂ ಬಂದರೆ ಅವರಿಗೆ ಪರವಾಗಿಲ್ಲ, ಪರಿವರ್ತನೆ ಮಾಡಿಕೊಳ್ಳಿ ಎಂದು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಆದರೆ ಸ್ವಯಂನಲ್ಲಿ ಮಾಡಿಕೊಳ್ಳುವ ಶಕ್ತಿ ಮತ್ತು ವರ್ತಮಾನ ಸಮಯದ ಮಹತ್ವಿಕೆಯನ್ನು ಅರಿತುಕೊಂಡು ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಸಮಯ ತೊಡಗಿಸಬಾರದು. ಸೆಕೆಂಡಿನಲ್ಲಿ ಪರಿವರ್ತನಾ ಶಕ್ತಿ ಬರಲಿ, ಏಕೆಂದರೆ ಇದು ನನ್ನಿಂದ ಆಗಬಾರದು ಎಂದು ಯಾವಾಗ ತಿಳಿದುಕೊಳ್ಳುತ್ತೀರಿ, ಅಂದ ಮೇಲೆ ತಿಳಿದುಕೊಂಡಿದ್ದರೂ ಒಂದು ವೇಳೆ ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೆಂದರೆ ಅದಕ್ಕೆ ಕಾರಣವಾಗಿದೆ. ಯೋಚಿಸುತ್ತೀರಿ, ಆದರೆ ಸ್ವರೂಪರಾಗುತ್ತಿಲ್ಲ. ಇಡೀ ದಿನದಲ್ಲಿ ಹೆಚ್ಚು ಯೋಚನಾ ಸ್ವರೂಪರಾಗುತ್ತೀರಿ. ಸ್ಮೃತಿಸೋ ಸಮರ್ಥ ಸ್ವರೂಪರಾಗುವವರು ಮೆಜಾರಿಟಿ ಕಡಿಮೆ ಇದ್ದಾರೆ. ಈಗ ತೀವ್ರಗತಿಯ ಸಮಯವಾಗಿದೆ, ತೀವ್ರ ಪುರುಷಾರ್ಥದ ಸಮಯವಾಗಿದೆ, ಸಾಧಾರಣ ಪುರುಷಾರ್ಥದ ಸಮಯವಲ್ಲ. ಸೆಕೆಂಡಿನಲ್ಲಿ ಪರಿವರ್ತನೆಯ ಅರ್ಥವೇನೆಂದರೆ ಸ್ಮೃತಿ ಸ್ವರೂಪದ ಮೂಲಕ 1 ಸೆಕೆಂಡಿನಲ್ಲಿ ನಿರ್ವಿಕಲ್ಪ ವ್ಯರ್ಥ ಸಂಕಲ್ಪವು ನಿವೃತ್ತವಾಗಿ ಬಿಡಲಿ. ಏಕೆ? ಸಮಯದ ಸಮಾಪ್ತಿಯನ್ನು ಸಮೀಪ ತರಲು ನಿಮಿತ್ತರಾಗಿದ್ದೀರಿ. ಅಂದ ಮೇಲೆ ಈಗಿನ ಸಮಯದ ಮಹತ್ವದ ಪ್ರಮಾಣ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಮಾವೇಶವಾಗಿದೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ ಮತ್ತು ಅದನ್ನು ವೃದ್ಧಿ ಮಾಡಿಕೊಳ್ಳಬೇಕು ಎಂಬುದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುತ್ತೀರಿ. ಆದರೆ ಕಳೆದುಕೊಳ್ಳುವ ವಿಚಾರವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ. ಒಂದು ವೇಳೆ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆಯಾಗುತ್ತದೆ ಎಂದರೆ ಹೆಜ್ಜೆಯಲ್ಲಿ ಪದಮದಷ್ಟನ್ನು ಕಳೆದುಕೊಳ್ಳುತ್ತೀರಿ. ಇಲ್ಲವೇ ಈಗ ನಿಮಿಷದ ಮಾತು ಹೋಯಿತು, ಅನ್ಯರಿಗೆ 1 ನಿಮಿಷ ಶಾಂತಿಯಲ್ಲಿರಿ ಎಂದು ಹೇಳುತ್ತೀರಿ. ಆದರೆ ಈಗ ತಮ್ಮೆಲ್ಲರಿಗಾಗಿ ಸೆಕೆಂಡಿನ ಮಾತು ಆಗಬೇಕು. ಹೇಗೆ? ಹೌದು ಅಥವಾ ಇಲ್ಲ ಎಂದು ಯೋಚಿಸುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ? 1 ಸೆಕೆಂಡ್. ಹಾಗೆಯೇ ಪರಿವರ್ತನಾ ಶಕ್ತಿಯು ಇಷ್ಟು ತೀವ್ರವಾಗಬೇಕು.
ಇದು ಸರಿಯೇ ಅಥವಾ ಸರಿ ಇಲ್ಲವೇ ಎಂದು ತಿಳಿದುಕೊಂಡಿರಿ. ಅಂದ ಮೇಲೆ ಸರಿ ಇಲ್ಲದಿದ್ದರೆ ಅದಕ್ಕೆ ಬಿಂದುವನ್ನಿಡಿ ಮತ್ತು ಸರಿ ಇದ್ದರೆ ಅದನ್ನು ಕಾರ್ಯದಲ್ಲಿ ತನ್ನಿರಿ. ಈಗ ಬಿಂದುವಿನ ಮಹತ್ವವನ್ನು ಕಾರ್ಯದಲ್ಲಿ ತೊಡಗಿಸಿರಿ. 3 ಬಿಂದುಗಳನ್ನು ತಿಳಿದುಕೊಂಡಿದ್ದೀರಲ್ಲವೇ? ಆದರೆ ಬಿಂದುವನ್ನು ಕಾರ್ಯದಲ್ಲಿ ತೊಡಗಿಸಿರಿ. ಹೇಗೆ ವೈಜ್ಞಾನಿಕ ಶಕ್ತಿಯವರು ಎಲ್ಲ ಮಾತುಗಳಲ್ಲಿ ತೀವ್ರಗತಿಯನ್ನು ತರುತ್ತಿದ್ದಾರೆ ಮತ್ತು ಪರಿವರ್ತನೆಯ ಶಕ್ತಿಯನ್ನೂ ಸಹ ಹೆಚ್ಚು ಕಾರ್ಯದಲ್ಲಿ ತೊಡಗಿಸುತ್ತಿದ್ದಾರೆ. ಅಂದ ಮೇಲೆ ಈಗ ಶಾಂತಿಯ ಶಕ್ತಿಯವರೂ ಸಹ ಒಂದು ವೇಳೆ ಪರಿವರ್ತನೆ ಮಾಡಿಕೊಳ್ಳಬೇಕೆಂದರೆ ಈಗ ಲಕ್ಷ್ಯವನ್ನಿಟ್ಟುಕೊಳ್ಳಿ. ಜ್ಞಾನಪೂರ್ಣರಂತೂ ಆಗಿದ್ದೀರಿ. ಆದ್ದರಿಂದ ಈಗ ಶಕ್ತಿ ಪೂರ್ಣರಾಗಿ ಅದು ಸೆಕೆಂಡಿನ ಗತಿಯಲ್ಲಿ ಮಾಡುತ್ತಿದ್ದೇವೆ ಆಗಿಬಿಡುತ್ತೇವೆ. ಮಾಡುತ್ತೇವೆ ಅಲ್ಲ, ಇದು ಆಗುತ್ತದೆಯೇ ಅಥವಾ ಕಷ್ಟವೇ? ಏಕೆಂದರೆ ಅಂತಿಮ ಸಮಯದಲ್ಲಿ ಸೆಕೆಂಡಿನ ಪರೀಕ್ಷೆಯು ಬರುವುದು 1 ನಿಮಿಷದ್ದಲ್ಲ. ಅದಕ್ಕಾಗಿ ಸೆಕೆಂಡಿನ ಅಭ್ಯಾಸವು ಬಹಳ ಕಾಲದಿಂದ ಇದ್ದಾಗಲೇ ಸೆಕೆಂಡಿನಲ್ಲಿ ಪಾಸ್ ವಿತ್ ಆನರ್ ಆಗುತ್ತೀರಲ್ಲವೇ? ಪರಮಾತ್ಮನ ವಿದ್ಯಾರ್ಥಿಗಳಾಗಿದ್ದೀರಿ. ಪರಮಾತ್ಮನ ವಿದ್ಯೆಯನ್ನು ಓದುತ್ತಿದ್ದೀರಿ. ಅಂದ ಮೇಲೆ ಪಾಸ್ ವಿತ್ ಆನರ್ ಆಗಲೇಬೇಕಲ್ಲವೇ? ಕೇವಲ ಪಾಸ್ ಮಾರ್ಕ್ಸ್ ತೆಗೆದುಕೊಂಡರೆ ಏನಾಯಿತು? ಪಾಸ್ ವಿತ್ ಆನರ್ ಆಗಬೇಕು. ಯಾವ ಲಕ್ಷ್ಯವನ್ನಿಟ್ಟುಕೊಂಡಿದ್ದೀರಿ? ಪಾಸ್ ವಿತ್ ಆನರ್ ಆಗಬೇಕೆಂದು ಯಾರು ತಿಳಿದುಕೊಳ್ಳುತ್ತೀರೋ ಅವರು ಕೈ ಎತ್ತಿರಿ. ಪಾಸ್ ವಿತ್ ಆನರ್, ಆನರ್ ಗೌರವಾನ್ವಿತ ಶಬ್ದವನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಒಳ್ಳೆಯದು. ಈಗ ಏನು ಮಾಡಬೇಕಾಗುವುದು? ಮಿನಿಟ್ ಮೋಟಾರ್ ಕಾಮನ್ ಆಗಿದೆ. ಅಂದ ಮೇಲೆ ಈಗ ಸೆಕೆಂಡಿನ ಕೆಲಸವಾಗಿದೆ. ಪಂಜಾಬ್ನವರೇ, ಇದು ಈಗ ಸೆಕೆಂಡಿನ ಕೆಲಸವಾಗಿದೆ. ಇದರಲ್ಲಿ ನಂಬರ್ 1 ಯಾರಾಗುವರು? ಏನು ದೊಡ್ಡ ಮಾತು ಎಂದು ಎಷ್ಟು ಹೆಮ್ಮೆಯಿಂದ ಹೇಳುತ್ತೀರಿ. ಬಹಳ ಚೆನ್ನಾಗಿ ಹೇಳುತ್ತೀರಿ. ಬಾಪ್ತಾದ ಇದನ್ನು ಕೇಳಿದಾಗ ಬಹಳ ಖುಷಿ ಪಡುತ್ತೇವೆ. ಇದೇನು ದೊಡ್ಡ ಮಾತು, ಬಾಪ್ತಾದ ಜೊತೆ ಇದ್ದಾರೆಂದು ಹೇಳುತ್ತೀರಿ. ಅಂದ ಮೇಲೆ ಅಥಾರಿಟಿಯೂ ಜೊತೆ ಇದ್ದಾರೆಂದರೆ ಈಗ ಏನು ಮಾಡಬೇಕಾಗಿದೆ? ಈಗ ತೀವ್ರವಾಗಬೇಕಾಗುವುದು. ಸೇವೆಯನ್ನಂತೂ ಮಾಡುತ್ತಿದ್ದೀರಿ ಮತ್ತು ಸೇವೆ ಇಲ್ಲದೆ ಮಾಡುವುದಾದರೂ ಏನು? ಖಾಲಿಯಾಗಿ ಕುಳಿತುಕೊಳ್ಳುವಿರಾ? ಸೇವೆ ಧರ್ಮವಾಗಿದೆ, ಕರ್ಮವಾಗಿದೆ. ಆದರೆ ಸೇವೆಯ ಜೊತೆಗೆ ಸಮರ್ಥ ಸ್ವರೂಪರಾಗಿರಿ. ಎಷ್ಟೊಂದು ಸೇವೆಯ ಉಮಂಗ ಉತ್ಸಾಹವನ್ನು ತೋರಿಸಿದ್ದೀರಿ. ಇದಕ್ಕಾಗಿ ಬಾಪ್ತಾದರವರಿಗೆ ಖುಷಿಯಾಗಿದೆ. ಶುಭಾಶಯಗಳನ್ನು ಕೊಡುತ್ತೇವೆ. ಆದರೆ ಹೇಗೆ ಸೇವೆಯ ಕಿರೀಟವನ್ನು ಧರಿಸಿದ್ದೀರಿ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆಯೇ ಈಗ ಸ್ಮೃತಿ ಸ್ವರೂಪರಾಗುವ ಕಿರೀಟವನ್ನು ಧರಿಸಿ ತೋರಿಸಿರಿ. ಯುವ ವರ್ಗವಲ್ಲವೇ? ಅಂದ ಮೇಲೆ ಏನು ಕಮಾಲ್ ಮಾಡುತ್ತೀರಿ? ಸೇವೆಯಲ್ಲಿಯೂ ನಂಬರ್ 1 ಮತ್ತು ಸಮರ್ಥ ಸ್ವರೂಪರಾಗುವುದರಲ್ಲಿಯೂ ನಂಬರ್ 1 ಆಗಿರಿ. ಸಂದೇಶ ಕೊಡುವುದು ಸಹ ಬ್ರಾಹ್ಮಣ ಜೀವನದ ಧರ್ಮ ಮತ್ತು ಕರ್ಮವಾಗಿದೆ. ಆದರೆ ಈಗ ಬಾಪ್ತಾದ ಸೂಚನೆ ನೀಡುತ್ತಿದ್ದೇವೆ. ಪರಿವರ್ತನೆಯ ಮೆಷಿನರಿಯನ್ನು ತೀವ್ರ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಪಾಸ್ ವಿತ್ ಆನರ್ ಆಗುವುದರಲ್ಲಿ ಕಷ್ಟವಾಗುವುದು. ಬಹಳ ಕಾಲದ ಅಭ್ಯಾಸ ಬೇಕಾಗಿದೆ. ಯೋಚಿಸಿದ್ದೀರಿ ಮತ್ತು ಮಾಡಿಬಿಟ್ಟಿರಿ. ಕೇವಲ ಯೋಚನಾ ಸ್ವರೂಪರಾಗಬೇಡಿ. ಸಮರ್ಥ ಸ್ಮೃತಿ ಸಮರ್ಥ ಸ್ವರೂಪರಾಗಿರಿ. ವ್ಯರ್ಥವನ್ನು ತೀವ್ರಗತಿಯಿಂದ ಸಮಾಪ್ತಿ ಮಾಡಿರಿ. ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ಕರ್ಮ, ವ್ಯರ್ಥ ಸಮಯ ಮತ್ತು ಸಂಬಂಧ ಸಂಪರ್ಕದಲ್ಲಿಯೂ ವ್ಯರ್ಥ ವಿಧಿ ರೀತಿ ಎಲ್ಲವನ್ನು ಸಮಾಪ್ತಿ ಮಾಡಿರಿ. ಯಾವಾಗ ಬ್ರಾಹ್ಮಣ ಆತ್ಮರು ತೀವ್ರಗತಿಯಿಂದ ಈ ಸ್ವಯಂನ ವ್ಯರ್ಥದ ಸಮಾಪ್ತಿ ಮಾಡುತ್ತೀರೋ ಆಗ ಆತ್ಮರ ಆಶೀರ್ವಾದಗಳು ಮತ್ತು ತಮ್ಮ ಪುಣ್ಯದ ಖಾತೆಯನ್ನು ತೀವ್ರಗತಿಯಿಂದ ಜಮಾ ಮಾಡಿಕೊಳ್ಳುತ್ತೀರಿ. ಬಾಪ್ತಾದ ಮೊದಲು ಸಹ ತಿಳಿಸಿದ್ದೇವೆ. ಬಾಪ್ತಾದ 3 ಖಾತೆಗಳನ್ನು ಪರಿಶೀಲನೆ ಮಾಡುತ್ತೇವೆ. ಪುರುಷಾರ್ಥದ ಗತಿಯ ಖಾತೆ, ಆಶೀರ್ವಾದಗಳ ಖಾತೆ, ಪುಣ್ಯದ ಖಾತೆ. ಆದರೆ ಮೆಜಾರಿಟಿ ಮಕ್ಕಳ ಖಾತೆಯಲ್ಲಿ ಇನ್ನೂ ಸಂಪನ್ನತೆಯ ಕೊರತೆ ಇದೆ. ಆದ್ದರಿಂದ ಬಾಪ್ತಾದ ಇಂದು ಇದೇ ಸ್ಲೋಗನ್ ನೆನಪಿಗೆ ತರಿಸುತ್ತಿದ್ದೇವೆ.
ಈಗ ತೀವ್ರ ಪುರುಷಾರ್ಥಿಗಳಾಗಿರಿ. ತೀವ್ರಗತಿಯಿಂದ ಸಮಾಪ್ತಿ ಮಾಡುವವರಾಗಿ, ತೀವ್ರಗತಿಯಿಂದ ಮನಸಾ ಸೇವೆಯ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡುವವರಾಗಿರಿ. ಬಾಪ್ದಾದ ಒಂದು ಮಾತಿನಲ್ಲಿ ಎಲ್ಲ ಮಕ್ಕಳ ಪ್ರತಿ ಬಹಳ ಖುಷಿ ಪಟ್ಟಿದ್ದಾರೆ. ಅದು ಯಾವ ಮಾತಿನಲ್ಲಿ? ತಂದೆಯೊಂದಿಗೆ ಎಲ್ಲರಿಗೂ ಜಿಗ್ರಿ ಪ್ರೀತಿ ಇದೆ. ಇದಕ್ಕಾಗಿ ಶುಭಾಶಯಗಳು. ಆದರೆ ಏನು ಮಾಡಬೇಕೆಂದು ಹೇಳುವುದೇ? ಈ ಸೀಸನ್ನಿನ ಸಮಾಪ್ತಿಯ ಸಮಯದ ಒಳಗೆ ಇನ್ನೂ ಸಮಯವಿದೆ. ಈ ಸೀಸನ್ನಿನ ಸಮಾಪ್ತಿಯೊಳಗೆ ತೀವ್ರಗತಿಯ ಯಾವುದಾದರೂ ಶೌರ್ಯವನ್ನು ತೋರಿಸಿರಿ. ಇಷ್ಟವಿದೆಯೇ? ಲಕ್ಷ್ಯ ಮತ್ತು ಲಕ್ಷಣ ಎರಡನ್ನೂ ಸ್ಮೃತಿಯಲ್ಲಿಟ್ಟುಕೊಳ್ಳುತ್ತೇವೆಂದು ಯಾರು ತಿಳಿದುಕೊಳ್ಳುತ್ತೀರೋ ಅವರು ಕೈ ಎತ್ತಿರಿ. ಲಕ್ಷ್ಯ ಮತ್ತು ಲಕ್ಷಣ ಎರಡನ್ನೂ ಸನ್ಮುಖದಲ್ಲಿಟ್ಟುಕೊಳ್ಳುವವರು ಕೈ ಎತ್ತಿರಿ. ಡಬಲ್ ವಿದೇಶಿಯರೂ ಸಹ ಇಟ್ಟುಕೊಳ್ಳುತ್ತೀರಿ, ಟೀಚರ್ ಸಹ ಇಟ್ಟುಕೊಳ್ಳುತ್ತೀರಿ ಮತ್ತು ಯುವಕರು ಇಟ್ಟುಕೊಳ್ಳುವರು ಹಾಗೂ ಮೊದಲಿನ ಸಾಲಿನವರು ಇಟ್ಟುಕೊಳ್ಳುವರು. ಅಂದ ಮೇಲೆ ಮುಂಚಿತವಾಗಿಯೇ ಪದಮದಷ್ಟು ಶುಭಾಶಯಗಳು. ಒಳ್ಳೆಯದು. ಈಗೀಗ ಅಭ್ಯಾಸ ಮಾಡಿರಿ. 1 ಸೆಕೆಂಡಿನಲ್ಲಿ ನಿರ್ವಿಕಲ್ಪ, ನಿರ್ವ್ಯರ್ಥ ಸಂಕಲ್ಪಧಾರಿಗಳಾಗಿ ಏಕಾಗ್ರ. ಒಬ್ಬ ತಂದೆಯ ವಿನಃ ಯಾರೂ ಇಲ್ಲ. ಈ ಒಂದೇ ಸಂಕಲ್ಪದಲ್ಲಿ ಏಕಾಗ್ರರಾಗಿ ಕುಳಿತುಕೊಳ್ಳಬಲ್ಲಿರ. ಮತ್ಯಾವುದೇ ಸಂಕಲ್ಪವಿರಬಾರದು. ಒಂದೇ ಸಂಕಲ್ಪದ ಏಕಾಗ್ರತೆಯ ಶಕ್ತಿಯ ಅನುಭವದಲ್ಲಿ ಕುಳಿತು ಬಿಡಿ. ಸಮಯ ಇಡಿಸಬಾರದು. ಕೇವಲ 1 ಸೆಕೆಂಡಿನಲ್ಲಿ ಸ್ಥಿತರಾಗಿರಿ. ಒಳ್ಳೆಯದು. 4 ಕಡೆಯ ಮಕ್ಕಳು ಯಾರೆಲ್ಲರೂ ವಿಶೇಷ ನೆನಪು ಪ್ರೀತಿಯನ್ನು ಕಳುಹಿಸಿದ್ದಾರೆ, ಆ ಪ್ರತಿಯೊಬ್ಬ ಮಗು ತಮ್ಮ ಹೆಸರು ಸಹಿತವಾಗಿ ನೆನಪು ಪ್ರೀತಿ ಮತ್ತು ಹೃದಯದ ಆಶೀರ್ವಾದಗಳನ್ನು ಸ್ವೀಕಾರ ಮಾಡಿರಿ. ಬಾಪ್ದಾದ ನೋಡುತ್ತಿದ್ದೇವೆ. ಎಲ್ಲರ ಹೃದಯದಲ್ಲಿ ಬರುತ್ತದೆ ನಮ್ಮ ನೆನಪುಗಳು. ಆದರೆ ತಾವು ಮಕ್ಕಳು ಯಾವ ಸಮಯದಲ್ಲಿ ಸಂಕಲ್ಪ ಮಾಡುತ್ತೀವಾಗುತ್ತದೆ. ತಾವೆಲ್ಲರೂ ಅನುಭವಿಗಳಾಗಿದ್ದೀರಲ್ಲವೇ? ಅನುಭವವಿದೆಯೇ? ಪಾಲನೆಯ ಅನುಭವವೂ ಇದೆ. ವಿದ್ಯೆ ಮತ್ತು ಶ್ರೀಮತದ ಅನುಭವವೂ ಇದೆ. ಅನುಭವಿ ಮೂರ್ತಿಗಳಾಗಿದ್ದೀರಿ. ಅಂದ ಮೇಲೆ ಸದಾ ತಮ್ಮ ಮಸ್ತಕದಲ್ಲಿ ಈ ಭಾಗ್ಯದ ನಕ್ಷತ್ರವು ಹೊಳೆಯುತ್ತಿರುವುದು ಕಂಡುಬರುತ್ತದೆಯೇ? ಸದಾ ಅಥವಾ ಕೆಲವೊಮ್ಮೆ ಹೊಳೆಯುತ್ತಿರುವ ನಕ್ಷತ್ರ ಕೆಲವೊಮ್ಮೆ ಮಸುಕಾಗುತ್ತದೆಯೇ? ಡೀಲ ಆಗಬಾರದು. ಒಂದು ವೇಳೆ ಹೊಳೆಯುತ್ತಿರುವ ನಕ್ಷತ್ರವು ಕಾರಣವೇನು ತಿಳಿದುಕೊಂಡಿದ್ದೀರಾ? ಬಾಪ್ದಾದ ನೋಡಿದ್ದೇವೆ. ಇದಕ್ಕೆ ಕಾರಣವೇನೆಂದರೆ ಸ್ಮೃತಿ ಸ್ವರೂಪರಾಗಿಲ್ಲ. ನಾನಾತ್ಮನಾಗಿದ್ದೇನೆ ಎಂದುಕೊಳ್ಳುತ್ತೀರಿ. ಆದರೆ ಆಲೋಚನಾ ಸ್ವರೂಪರೂ ಕಡಿಮೆ ಆಗುತ್ತೀರಿ. ಎಲ್ಲಿಯವರೆಗೆ ಸದಾ ಸ್ಮೃತಿ ಸ್ವರೂಪರಾಗುವುದಿಲ್ಲವೋ ಅಂದರೆ ಸ್ಮೃತಿಯೇ ಸಾಮರ್ಥ್ಯವನ್ನು ತರಿಸುತ್ತದೆ. ಸ್ಮೃತಿ ಸ್ವರೂಪರೇ ಸಮರ್ಥ ಸ್ವರೂಪರು. ಆದ್ದರಿಂದ ಭಾಗ್ಯದ ನಕ್ಷತ್ರದ ಹೊಳಪು ಕಡಿಮೆಯಾಗುತ್ತದೆ. ಅಂದ ಮೇಲೆ ತಮ್ಮನ್ನು ತಾವು ಕೇಳಿಕೊಳ್ಳಿ. ಹೆಚ್ಚು ಸಮಯ ಯೋಚನಾ ಸ್ವರೂಪರಾಗುತ್ತೀರೋ ಅಥವಾ ಸ್ಮೃತಿ ಸ್ವರೂಪರಾಗುತ್ತೀರೋ? ಆಲೋಚನಾ ಸ್ವರೂಪರಾಗುವುದರಿಂದ ಬಹಳ ಚೆನ್ನಾಗಿ ಯೋಚಿಸುತ್ತೀರಿ. ನಾನು ಇದಾಗಿದ್ದೇನೆ, ನಾನು ಇಂಥವನಾಗಿದ್ದೇನೆ ಎಂದು. ಆದರೆ ಸ್ಮೃತಿ ಇಲ್ಲದಿರುವ ಕಾರಣ ಹೀಗೆ ಆಲೋಚಿಸುತ್ತಾ ವ್ಯರ್ಥ ಸಂಕಲ್ಪ, ಸಾಧಾರಣ ಸಂಕಲ್ಪಗಳೂ ಸಹ ಬೆರಗಿ ವಾಸ್ತವದಲ್ಲಿ ನೋಡಿದಾಗ ತಮ್ಮ ಅನಾದಿ ಸ್ವರೂಪವು ಸ್ಮೃತಿ ಸಮರ್ಥ ಸ್ವರೂಪವಾಗಿದೆ. ಕೇವಲ ಯೋಚಿಸುವವರಲ್ಲ, ಸ್ವರೂಪರಾಗಿದ್ದೀರಿ ಮತ್ತು ಆದಿಯಲ್ಲಿಯೂ ಈ ಸಮಯದ ಸ್ಮೃತಿ ಸ್ವರೂಪದ ಪ್ರಾರಬ್ಧವು ಪ್ರಾಪ್ತಿಯಾಗುತ್ತದೆ. ಅಂದಾಗ ಅನಾದಿ ಮತ್ತು ಆದಿ ಸ್ಮೃತಿ ಸ್ವರೂಪವಾಗಿದೆ ಮತ್ತು ಈ ಸಮಯ ಅಂತಿಮದಲ್ಲಿ ಸಂಗಮದ ಸಮಯದಲ್ಲಿಯೂ ಸ್ಮೃತಿ ಸ್ವರೂಪರಾಗುತ್ತೀರಿ. ಅಂದಾಗ ಆದಿ, ಅನಾದಿ ಮತ್ತು ಅಂತ್ಯ 3 ಕಾಲಗಳಲ್ಲಿ ಸ್ಮೃತಿ ಸ್ವರೂಪರಾಗಿದ್ದೀರಿ, ಯೋಚನಾ ಸ್ವರೂಪರಲ್ಲ. ಆದ್ದರಿಂದ ಬಾಪ್ದಾದ ಮೊದಲೂ ಸಹ
ಹೇಳಿದ್ದೆವು. ಸಮಯದಲ್ಲಿ ಅನುಭವಿ ಮೂರ್ತಿಗಳಾಗುವುದು ಶ್ರೇಷ್ಠ ಸ್ಥಿತಿಯಾಗಿದೆ. ನಾನಾತ್ಮನಾಗಿದ್ದೇನೆ, ಪರಮಾತ್ಮ ಪ್ರಾಪ್ತಿಯಾಗಿದೆ ಎಂದು ಆಲೋಚಿಸುತ್ತೀರಿ. ಆದರೆ ತಿಳಿದುಕೊಳ್ಳುವುದು ಮತ್ತು ಅನುಭವ ಮಾಡುವುದರಲ್ಲಿ ಬಹಳ ಅಂತರವಿದೆ. ಅನುಭವಿ ಮೂರ್ತಿಯು ಎಂದೂ ಸಹ ಮಾಯೆಯೊಂದಿಗೆ ಮೋಸ ಹೋಗಲು ಸಾಧ್ಯವಿಲ್ಲ. ದುಃಖದ ಅನುಭೂತಿ ಮಾಡಲು ಸಾಧ್ಯವಿಲ್ಲ. ಈಗ ಮಧ್ಯದಲ್ಲಿ ಯಾವ ಮಾಯೆಯ ಆಟವನ್ನು ನೋಡುತ್ತೀರೋ, ಆಟವನ್ನು ಆಡುತ್ತೀರೋ ಅದಕ್ಕೆ ಅನುಭವಿ ಮೂರ್ತಿಯ ಕೊರತೆ. ಅನುಭವದ ಅಥಾರಿಟಿಯು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ. ಆದ್ದರಿಂದ ಬಾಪ್ತಾದ ನೋಡಿದೆವು. ಕೆಲವು ಮಕ್ಕಳು ಯೋಚಿಸುತ್ತಾರೆ, ಆದರೆ ಸ್ವರೂಪದ ಅನುಭೂತಿಯು ಕಡಿಮೆ ಇದೆ. ಇಂದಿನ ಪ್ರಪಂಚದಲ್ಲಿ ಮೆಜಾರಿಟಿ ಆತ್ಮರು ನೋಡುವ ಮತ್ತು ಕೇಳುವುದರಿಂದ ಸುಸ್ತಾಗಿ ಬಿಟ್ಟಿದ್ದಾರೆ. ಆದರೆ ಅನುಭವದ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತಾರೆ. ಆದ್ದರಿಂದ ಅನುಭವಿಗಳೇ ಅನುಭವ ಮಾಡಿಸಲು ಸಾಧ್ಯ ಮತ್ತು ಅನುಭವಿ ಆತ್ಮನು ಸದಾ ಮುಂದುವರಿಯುತ್ತಾ ಇರುವರು, ಆರುತ್ತಾ ಇರುವರು. ಏಕೆಂದರೆ ಅನುಭವಿ ಆತ್ಮನಲ್ಲಿ ಉಮಂಗ ಉತ್ಸಾಹವು ಸದಾ ಇಮರ್ಜ್ ರೂಪದಲ್ಲಿರುತ್ತದೆ. ಅಂದಮೇಲೆ ಪರಿಶೀಲನೆ ಮಾಡಿಕೊಳ್ಳಿ, ಪ್ರತಿ ಮಾತಿನ ಅನುಭವಿಗಳಾಗಿದ್ದೀರಾ. ಅನುಭವದ ಅಥಾರಿಟಿಯು ತಮ್ಮ ಪ್ರತಿ ಕರ್ಮದಲ್ಲಿ ಕಂಡು ಬರುತ್ತದೆಯೇ? ಪ್ರತಿ ಮಾತು, ಪ್ರತಿ ಸಂಕಲ್ಪವೂ ಅನುಭವದ ಅಥಾರಿಟಿಯಿಂದ ಇದೆಯೇ ಅಥವಾ ಕೇವಲ ತಿಳಿದುಕೊಳ್ಳುವ ಆಧಾರದ ಮೇಲಿದೆಯೇ? ಒಂದಾಗಿದೆ ತಿಳಿದುಕೊಳ್ಳುವುದು, ಇನ್ನೊಂದಾಗಿದೆ ಅನುಭವ ಮಾಡುವುದು. ಪ್ರತಿ ಸಬ್ಜೆಕ್ಟ್ನಲ್ಲಿ ಜ್ಞಾನದ ಮಾತುಗಳನ್ನು ವರ್ಣನೆ ಮಾಡುವುದಂತೂ ಹೊರಗಿನ ಭಾಷಣಕಾರರೂ ಸಹ ಬಹಳ ಚೆನ್ನಾಗಿ ಭಾಷಣ ಮಾಡಿಬಿಡುತ್ತಾರೆ. ಆದರೆ ಪ್ರತಿ ಮಾತಿನ ಅನುಭವಿ ಸ್ವರೂಪರಾಗುವವರೇ ಜ್ಞಾನಿ ಆತ್ಮರು. ಯೋಗ ಮಾಡುವವರು, ಯೋಗದಲ್ಲಿ ಕುಳಿತುಕೊಳ್ಳುವವರು ಅನೇಕರಿದ್ದಾರೆ. ಆದರೆ ಯೋಗದ ಅನುಭವ ಅರ್ಥಾತ್ ಶಕ್ತಿ ಸ್ವರೂಪರಾಗಬೇಕಾಗಿದೆ. ಮತ್ತು ಶಕ್ತಿ ರೂಪದ ಗುರುತೇನೆಂದರೆ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಶಕ್ತಿಯನ್ನು ಆಹ್ವಾನ ಮಾಡಿ ನಿರ್ವಿಘ್ನ ಸ್ವರೂಪರಾಗಿ ಬಿಡುವುದು. ಒಂದು ವೇಳೆ ಒಂದು ಶಕ್ತಿಯ ಕೊರತೆ ಇದೆ, ವರ್ಣನೆ ಇದೆ, ಆದರೆ ಅದರ ಸ್ವರೂಪರಾಗದಿದ್ದರೂ ಸಹ ಸಮಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ಉದಾಹರಣೆಗೆ ಸಹನಾ ಶಕ್ತಿಯು ಬೇಕಾಗಿದೆ ಮತ್ತು ತಾವು ಎದುರಿಸುವ ಶಕ್ತಿಯನ್ನು ಉಪಯೋಗಿಸುತ್ತೀರಿ ಎಂದರೆ ಯೋಗಯುಕ್ತ ಅನುಭವಿ ಸ್ವರೂಪರೆಂದು ಹೇಳಲಾಗುವುದಿಲ್ಲ. 4 ಸಬ್ಜೆಕ್ಟ್ಗಳಲ್ಲಿ ಸ್ಮೃತಿ ಸ್ವರೂಪರು ಹಾಗೂ ಅನುಭವಿ ಸ್ವರೂಪರ ಚಿಹ್ನೆಗಳು ಏನಿರುವುದು? ಸ್ಥಿತಿಯಲ್ಲಿ ನಿಮಿತ್ತ ಭಾವ, ವೃತ್ತಿಯಲ್ಲಿ ಸದಾ ಶುಭ ಭಾವ, ಆತ್ಮಿಕ ಭಾವ, ನಿಸ್ವಾರ್ಥ ಭಾವ, ವಾಯುಮಂಡಲದಲ್ಲಿ ಹಾಗೂ ಸಂಬಂಧ ಸಂಪರ್ಕದಲ್ಲಿ ಸದಾ ನಿರ್ಮಾಣ ಭಾವ, ವಾಣಿಯಲ್ಲಿ ವಾಣಿ. ಈ ವಿಶೇಷತೆಗಳು ಅನುಭವಿ ಮೂರ್ತಿ ಆತ್ಮನಲ್ಲಿ ಪ್ರತಿ ಸಮಯ ಸ್ವಾಭಾವಿಕ ಸಂಸ್ಕಾರವಾಗಿರುತ್ತದೆ, ನ್ಯಾಚುರಲ್ ನೇಚರ್ ಆಗಿರುತ್ತದೆ. ಈಗ ಕೆಲವು ಮಕ್ಕಳು ಕೆಲವೊಮ್ಮೆ ಹೇಳುತ್ತಾರೆ, ಈ ರೀತಿ ಮಾಡಬೇಕೆಂದು ನಮಗೇನು ಇಷ್ಟವಿಲ್ಲ, ಆದರೆ ಇದು ನನ್ನ ಹಳೆಯ ಸಂಸ್ಕಾರವಾಗಿದೆ ಎಂದು. ಸ್ವಾಭಾವಿಕ ಸಂಸ್ಕಾರವು ಅದೇ ಕೆಲಸ ಮಾಡುತ್ತದೆ, ಯೋಚಿಸಬೇಕಾಗುವುದಿಲ್ಲ. ಆದರೆ ಆ ಸ್ವಾಭಾವಿಕ ಸಂಸ್ಕಾರವೇ ಕೆಲಸ ಮಾಡತೊಡಗುತ್ತದೆ. ಅಂದಾಗ ತಮ್ಮನ್ನು ಪರಿಶೀಲಿಸಿಕೊಳ್ಳಿ, ನನ್ನ ಸ್ವಾಭಾವಿಕ ಸಂಸ್ಕಾರವು ಯಾವುದಾಗಿದೆ? ಒಂದು ವೇಳೆ ಯಾವುದೇ ಹಳೆಯ ಸಂಸ್ಕಾರವು ಅಂಶ ಮಾತ್ರದಲ್ಲಿದ್ದರೂ ಸಹ ಪ್ರತಿ ಸಮಯ ಅದು ಕಾರ್ಯದಲ್ಲಿ ಬರುತ್ತಾ ಪಕ್ಕಾ ಸಂಸ್ಕಾರವಾಗಿ ಬಿಡುತ್ತದೆ. ಅದನ್ನು ಸಮಾಪ್ತಿ ಮಾಡುವುದಕ್ಕಾಗಿ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವವನ್ನು ಸಮಾಪ್ತಿ ಮಾಡಿಕೊಳ್ಳಲು ಬಯಸುತ್ತೀರಿ, ಆದರೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಕಾರಣವೇನು? ಎಲ್ಲದರಲ್ಲಿ ಜ್ಞಾನಪೂರ್ಣರಂತೂ ಆಗಿಬಿಟ್ಟಿದ್ದೀರಿ. ಆದರೆ ಯಾವುದನ್ನು ಆಗಬಾರದೆಂದು ಬಯಸುತ್ತೀರೋ ಅದು ಆಗಿಬಿಡುತ್ತದೆ. ಅದಕ್ಕೆ ಕಾರಣವೇನು? ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿಯ ಕೊರತೆ ಇದೆ. ಮೆಜಾರಿಟಿ ಮಕ್ಕಳಲ್ಲಿ ಪರಿವರ್ತನಾ ಶಕ್ತಿಯು ಕಂಡುಬರುತ್ತದೆ. ತಿಳಿದುಕೊಳ್ಳುತ್ತಾರೆ, ವರ್ಣನೆಯನ್ನು
ಮಾಡುತ್ತಾರೆ. ಒಂದು ವೇಳೆ ಎಲ್ಲರಿಗೆ ಪರಿವರ್ತನಾ ಶಕ್ತಿಯ ವಿಷಯದ ಮೇಲೆ ಬರೆಯಲು ಅಥವಾ ಭಾಷಣ ಮಾಡಲು ಹೇಳಿದರೆ ಎಲ್ಲರೂ ಬಹಳ ಬುದ್ಧಿವಂತರಾಗಿದ್ದಾರೆ, ಬಹಳ ಚೆನ್ನಾಗಿ ಭಾಷಣವನ್ನು ಮಾಡುತ್ತಾರೆ, ಬರೆಯುತ್ತಾರೆ ಮತ್ತು ಅನ್ಯರು ಯಾರಾದರೂ ಬಂದರೆ ಅವರಿಗೆ ಪರವಾಗಿಲ್ಲ, ಪರಿವರ್ತನೆ ಮಾಡಿಕೊಳ್ಳಿ ಎಂದು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಆದರೆ ಸ್ವಯಂನಲ್ಲಿ ಮಾಡಿಕೊಳ್ಳುವ ಶಕ್ತಿ ಮತ್ತು ವರ್ತಮಾನ ಸಮಯದ ಮಹತ್ವಿಕೆಯನ್ನು ಅರಿತುಕೊಂಡು ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಸಮಯ ತೊಡಗಿಸಬಾರದು. ಸೆಕೆಂಡಿನಲ್ಲಿ ಪರಿವರ್ತನಾ ಶಕ್ತಿ ಬರಲಿ, ಏಕೆಂದರೆ ಇದು ನನ್ನಿಂದ ಆಗಬಾರದು ಎಂದು ಯಾವಾಗ ತಿಳಿದುಕೊಳ್ಳುತ್ತೀರಿ ಅಂದ ಮೇಲೆ ತಿಳಿದುಕೊಂಡಿದ್ದರೂ ಒಂದೇ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಕಾರಣವಾಗಿದೆ. ಆದರೆ ಇಡೀ ದಿನದಲ್ಲಿ ಹೆಚ್ಚು ಯೋಚನಾ ಸ್ವರೂಪರಾಗುತ್ತೀರಿ. ಸ್ಮೃತಿಸೋ ಸಮರ್ಥ ಸ್ವರೂಪರಾಗುವವರು ಮೆಜಾರಿಟಿ ಕಡಿಮೆ ಇದ್ದಾರೆ. ಈಗ ತೀವ್ರಗತಿಯ ಸಮಯ